ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದೇನು ನನಗೆ ಮಗನೇ. ಸಾಕ್ಷಿ ಅವನು ಅಷ್ಟೊಂದು ಅನ್ಯೋನ್ಯವಾಗಿದ್ರು, ಆತ್ಮೀಯವಾಗಿದ್ರು. ಈಗ ನೋಡಿದ್ರೆ ಅವನು ನಾನು ಬಂದಿದ್ದು ಸಮಸ್ಯೆ ಅಲ್ವಾ? ಯಾಕೆ ಹಳದಿನೆಲ್ಲ ಕೆದಕ್ತೀರಾ ಈಗ? ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಟ್ಬಿಡಿ. ಇವತ್ತಿನ ಅವಳ ಸ್ಥಿತಿಗೆ ಹಳೆಯ ದ್ವೇಷ ಕೋಪನೇ ಕಾರಣ ಮಾವ. ಅವಳಿಗೇನು ಆಗಲ್ಲ ಅಲ್ವಾ? ಯಾಕೋ ಸಂಕಟ ಆಗಿದೆ ಮಾವ. ರಂಜಿತ್, ಸರ್ ನಿಮ್ಮ ಹತ್ರ ತೊಟ್ಲಿದ್ಯಾ? ಈಗ ಸ್ಟಾಕ್ ಇಲ್ಲ, ಬೇಕಾದ್ರೆ ಆರ್ಡರ್ ಕೊಡ್ತೀಯ, ಮಾಡ್ಕೊಡ್ತೀನಿ. ಹೌದಾ, ಸರಿ ಆರ್ಡರ್ ತಗೊಳ್ಳಿ ಸರ್. ಎಷ್ಟು ದಿನಕ್ಕೆ ಬೇಕು? ಒಂದು 5-6 ತಿಂಗಳಾದ್ರೂ ಪರವಾಗಿಲ್ಲ, ಅದು ಚೆನ್ನಾಗಿ ಮಾಡ್ಕೊಡ್ಬೇಕು. ನೋಡಿ, ನಿಂದ ಅಡ್ರೆಸ್, ಫೋನ್ ನಂಬರ್ ಬರೀರಿ. ಸರ್ ಫುಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಬರ್ದಿದ್ದೀನಿ. ಫುಲ್ ಅಮೌಂಟ್ ಇವಾಗಲೇ ಕೊಡ್ತೀನಿ. ಚೆನ್ನಾಗಿ ರೆಡಿ ಮಾಡ್ಕೊಡ್ಬೇಕು ಸರ್. ಆಯ್ತು, ಚೆನ್ನಾಗಿ ಮಾಡ್ಕೊಡ್ತೀನಿ. ಹೌದು, ಸರಿ ಸರ್. ಸರ್ ಈ ಬೊಂಬೆ ಎಷ್ಟು ಸರ್? ಇದು 300 ರೂಪಾಯಿ. 300 ರೂಪಾಯಾ? ಸರ್ ಇದು ತಗೊಳ್ತೀನಿ ಸರ್. ವಿಶಾಲಾಕ್ಷಿ ಹೊರಗ್ ಬಾ. ಯಾಕೆ ಸರ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅದೇನು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಈ ನಾಟಕ ನಂತರ ಹಿಡ್ಕೊಳ್ಬೇಡ. ಮತ್ತೆ ಅವನ್ನ ಬಚಾವ್ ಮಾಡಕ್ ನೋಡಿದ್ರೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ ಜೈಲ್ಗೆ ಹಾಕ್ತೀನಿ. ಪ್ರತಿ ಸಲ ಅಮರ್ಸಕ್ ಆಗಲ್ಲ. ಒಳ್ಳೆ ಮಾತಲ್ಲಿ ಕೇಳ್ತಿದ್ದೀನಿ. ಎಲ್ಲಿದ್ದಾನ ಆದಿತ್ಯ? ಅವನು ಎಲ್ಲಿ ಕುಡ್ದು ಬಿದ್ದವನು ನನಗ್ ಗೊತ್ತಿಲ್ಲ. ಆದ್ರೆ ಅವನ ಆಟೋ ತಂದು ಬಿಟ್ಟು ನಂಗೆ ರಜಾ ಬೇಕು ಅಂತ ಹೇಳಿ ಮನೆಗೆ ಹೋದ. ನೀನ್ ಹೇಳ್ತಿರೋದು ನಿಜ ತಾನೆ? ನಾನ್ಯಾಕ್ ಸುಳ್ಳು ಹೇಳಿ? ದೇವರಾಣಿಗಳು ಸತ್ಯ ಹೇಳ್ತಿದ್ದೀನಿ ಸರ್. ಆದಿತ್ಯ ಆಟೋ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಹೋದ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಬೇಕಾದ್ರೆ ನಮ್ಮ ಮನೆನೇ ಚೆಕಿಂಗ್ ಮಾಡ್ಕೊಳ್ಳಿ. ಈಗ ಒಂದ್ ಮನೆಗೆ ಹೋಗ್ತೀನಿ. ಅಲ್ಲಿಲ್ಲ ಅಂದ್ರೆ ನಿನಗ್ ಗ್ರಾಚಾರ ಬಿಡಿಸ್ತೀನಿ. ಸೂರ್ಯರೇ, ಸಾಕ್ಷಿ ಹೇಗಿದ್ದಾಳೆ? ಅವಳೇನೂ ಸತ್ತಿಲ್ಲ. ಅದೇ ನಮ್ಮ ಪುಣ್ಯ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಸಾಕ್ಷಿ ಹೀಗಾಗಿರೋದಕ್ಕೆ ನಿಮಗೆಷ್ಟು ದುಃಖ ಇದೆಯೋ ನನಗೂ ಅಷ್ಟೇ ದುಃಖ ಇದೆ. ಆದಿತ್ಯ ಹೀಗೆಲ್ಲ ಮಾಡಿದ್ದಾನೆ ಅಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ ಸೂರ್ಯವ್ರೆ. ಅವನು ಹೊರಟ ಇರ್ಬೋದು, ಮುಂಗೋಪಿ ಇರ್ಬೋದು, ಆದ್ರೆ ಸಾಕ್ಷಿನ ಸಾಯಿಸೋ ಮಟ್ಟಕ್ಕೆ ಅವನು ಇಳಿಯೋಷ್ಟು ಕಟಕ ಅಲ್ಲ ಸೂರ್ಯವ್ರೆ. ಅವನು ಇನ್ನೂ ಎಷ್ಟು ಅಂತ ಅವನು ಪರವಹಿಸ್ಕೊಂಡು ಮಾತಾಡ್ತಿರ್ರಿ. ಇಷ್ಟೆಲ್ಲ ಅನಾಹುತ ಆಗಿದ್ರು
ಅವನ ಮೇಲೆ ನಿಮಗೆ ಕುರುಡು ಪ್ರೀತಿ ಕನಿಕರ ಹೋಗಿಲ್ಲ ಅಲ್ವಾ? ನಾನು ಏನೇ ಹೇಳಿದ್ರು ನಿಮ್ಗೆ ತಪ್ಪ ಕಾಣಿಸುತ್ತೆ. ಹೋಗಿ ಶೋಭಮ್ಮನ ಕೇಳಿ. ಅದು ಆದಿತ್ಯನ ಆಟೋ ಹೌದು ಅಲ್ವೋ ಅಂತ. ಪಾಪ ರಂಜಿತ್ ಸಾಕ್ಷಿಗೆ ಏನಾಗುತ್ತೋ ಏನೋ ಅಂತ ಅಧೈರ್ಯದಿಂದ ನರಳ್ತಾ ಇದ್ದಾರೆ. ನನ್ನ ಮಗಳಿಗೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಆದಿತ್ಯ ಈ ಮಟ್ಟಕ್ಕೆ ಇನ್ನೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಶೋಭಮ್ಮ, ನೀವೇ ಹೇಳಿ ಇವ್ರಿಗೆ. ಅಮ್ಮ, ನೀವಾದ್ರೂ ಹೇಳಿ ಬಾ, ಅದು ಆದಿತ್ಯದ ಆಟೋ ಅಲ್ಲ ಅಂತ. ಯಾಕೆ ಸುಮ್ಮನೆ ಕೂತಿದ್ದೀರಾ? ಹೇಳಿ ಮಾತು, ಆದಿತ್ಯದ ಆಟೋ ಅಲ್ಲ ಅಂತ. ಏನು ಅಂತ ಹೇಳಲೆ ನಾನು? ಆದಿನೇ ಇಂಥ ಕೆಲಸ ಮಾಡಿದ್ದು ಅಂತ ಹೇಳ? ಇಲ್ಲ, ಆದಿ ಇಂಥ ಕೆಲಸ ಮಾಡಿಲ್ಲ ಅಂತ ಸುಳ್ಳು ಹೇಳ? ಅಮ್ಮ, ಅದು ಆದಿದೆ ಆಟೋ ಕಡೆ. ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದು ಆದಿನ ಕಡೆ. ಇವತ್ತವಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಿನ್ ಮಗ. ಅವತ್ ನೀನು ರಂಜಿತ್ ಮನೆಗೆ ಬಂದು ಹೋದಾಗಿಂದ ಅವನು ರಂಜಿತ್ನ ನಾನು ಸುಮ್ಮನೆ ಬಿಡಲ್ಲ, ಅವನ ಜೀವಮಾನ ಪೂರ್ತಿ ನೆನ್ಪಿಟ್ಕೋಬೇಕು, ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದ. ಏನೋ ಕೋಪದಲ್ಲಿ ಹೀಗೆ ಮಾತಾಡ್ತಾನೆ ಅಂತ ನಾನು ಸುಮ್ಮನೆ ಇದ್ದೆ. ಮನಸ್ಸು ತಡಿದೆ, ರಂಜಿತ್ಗೆ ಎಚ್ಚರಿಕೆಯಿಂದ ಇರೋಕ್ಕೂ ಹೇಳಿದ್ದೆ. ಆದ್ರೆ ರಂಜಿತ್ ಮೇಲಿನ ಕೋಪನ ಸಾಕ್ಷಿ ಮೇಲೆ ತೀರ್ಸ್ಕೊಂಡ್ಬಿಟ್ನಲ್ಲೇ ಅವನು. ನಿನ್ನ ಹೊಟ್ಟೆಲಿ ಇಂಥ ಮಗ ಹುಟ್ಟಬಾರ್ದಾಗಿತ್ತು ಆರ್ತಿ. ಮಗ ಮನೆ ಬೆಳಗಬೇಕು, ಕತ್ಲು ಮಾಡ್ತಿದ್ದಾನೆ. ವಾಟ್ ಇಸ್ ದಿಸ್ ಶೋಭಾ? ನಾ ಮಧ್ಯಾಹ್ನದಿಂದ ಎಷ್ಟು ಸತಿ ಫೋನ್ ಟ್ರೈ ಮಾಡ್ತೇನೆ ಗೊತ್ತಾ? ಏನಕ್ಕೆ ಪಿಕ್ ಮಾಡಲಿಲ್ಲ? ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಸಾಕ್ಷಿ ಆರಾಮಾಗಿದ್ದಾಳೆ ತಾನೆ? ಸಾಕ್ಷಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಇದ್ದೀನಿ. ಆರ್ಡರ್ ಮಾಡಿ ಬಂದಾಯ್ತು. ಹಿಂಗೆ ಯಾಕೆ ಹೊಡಿತಿದ್ದೆ ಶೋಭಾ? ಹೊಡಿಯೋದ? ನೀ ನನ್ ಮೊಮ್ಮಗ ಅಂತನೂ ನೋಡ್ದೆ ಕತ್ತಿಟ್ಟಿ ಸಾಯಿಸ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಕಣೋ. ಜನ್ಮಕ್ಕಿಷ್ಟು ಕಸಾಯಿ ಅಂಗಡಿಯಲ್ಲಿ ಕೆಲಸ ಮಾಡೋ ಕಟ್ಕರಿಗೂ ಕರುಣೆ ಅನ್ನೋದಿರುತ್ತೆ. ಆದ್ರೆ ನೀನು ಜೊತೆಲಿ ಇಟ್ಕೊಂಡು ನಿನ್ನ ಸಾಕಿದ್ದಲ್ಲೋ,
ನನ್ನ ಬುದ್ಧಿಗಿಷ್ಟು ಏನಂದೆ ನೀನು? ಸಾಕ್ಷಿಗೆ ಗಿಫ್ಟ್ ಕೊಡ್ತೀಯ? ಏನೋ ಗಿಫ್ಟ್ ಕೊಡ್ತೀಯ ನೀನು? ಅವಳನ್ನ ಸಾವಿನ ಮನೆಗೆ ಕಳಿಸಿ ಈಗ ಸ್ಮಶಾನಕ್ಕೆ ಕಳ್ಸೋಕೆ ಚಟ್ಟ ಗಿಫ್ಟ್ ಕೊಡ್ತೀಯ? ಅವಳು ಏನೋ ಅನ್ಯಾಯ ಮಾಡಿದ್ಲು ನಿನ್ಗೆ. ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ಅಂಥದ್ರಲ್ಲಿ ಅವಳು ಪ್ರಾಣ ತೆಗೆಯೋ ಕೆಲಸ ಮಾಡಿದ್ಯಾ ನೀನು? ಏನ್ ಹೇಳ್ತಿದ್ದೆ ಶೋಭಾ ನೀನು? ನಾನ್ ಸಾಕ್ಷಿನ್ ಕೊಳ್ಳೋದಕ್ಕೆ ನೋಡ್ನ? ಅವಳಂದ್ರೆ ನನ್ನ ಪ್ರಾಣ ಶೋಭಾ. ಅಂಥದ್ರಲ್ಲಿ ಮುಚ್ಚ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾ ಇದೆಯಾ ನೀನು? ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವೆಲ್ಲರೂ ಹೊರಗೆ ಬಂದಾಗ ಆಟೋದಲ್ಲಿ ಬಂದು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದನ್ನ ನಾವೆಲ್ಲ ಕಣ್ಣಾರೆ ನೋಡಿದೀವಿ. ಈಗ ಏನು ಗೊತ್ತಿಲ್ದವ್ರ ಹಾಗೆ ಏನು ಅಂತ ಕೇಳ್ತಾ ಇದೀಯಾ? ಶೋಭಾ, ಅದು ಶೋಭಾ ಅಂತ ಕರಿಬೇಡ ನನ್ನ. ಆ ಯೋಗ್ಯತೆ ಕೂಡ ನಿನಗಿಲ್ಲ. ನಿನ್ ಮನ್ಸಲ್ಲಿ ಇಷ್ಟು ಕ್ರೌರ್ಯ ಇದೆ ಅಂತ ನಾನು ಕನ್ಸು ಮನ್ಸಲ್ಲೂ ಎಣಿಸಿಲ್ಲ ಕಣೋ. ಏನೋ ಕೋಪದಲ್ಲಿ ಮಾತಾಡ್ತೀಯ ಅಂತ ಇಷ್ಟು ದಿನ ನಾನು ಸಹಿಸ್ಕೊಂಡು ಬಂದೆ. ಆದ್ರೆ ನಾವ್ ಅನ್ಕೊಂಡಾಗ ನೀನಿಲ್ಲ ಕಣೋ. ನಿನಗೂ ಆ ಶಶಾಂಕ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿನಗೆಲ್ಲ ಅವನ ಗುಣಗಳೇ. ಕ್ರಿಮಿನಲ್ ನೀನು, ಕೊಲೆಗಾರ ಕಣೋ ನೀನು. ಶೋಭಾ, ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಶೋಭಾ. ನೀನೇ ಕಣೋ, ನೀನೇ ಮಾಡಿದ್ದು. ಇವತ್ತು ಸಾಕ್ಷಿ ಸಾವು ಬದುಕಿನ ಮಧ್ಯೆ ಹೋರಾಡಿದ ಕಾರಣ ನೀನು. ಅವಳು ಸಾಯ್ತಾಳೋ ಬದುಕ್ತಾಳೋ ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳೇನಾದ್ರೂ ಸತ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಶೋಭಾ, ಇಲ್ಲ ಶೋಭಾ, ನಿಜವಾಗ್ಲೂ ನಾನು ಮಾಡಿಲ್ಲ ಶೋಭಾ. ನನ್ನ ಮಾತು ನಂಬು ಶೋಭಾ. ನನ್ನ ನಮ್ಸಕ್ ಬರ್ಬೇಡುವ ನೀನು. ನೀನ್ ಆಟೋದಲ್ಲಿ ಬಂದು ಸಾಕ್ಷಿಗೆ ಗುದ್ದು ಹೋಗಿದ್ದನ್ನ ನಾನು ನಿಮ್ಮಮ್ಮ ಎಲ್ರೂ ನೋಡಿದೀವಿ ಕಣೋ. ನೀನ್ ಮಾಡಿರೋ ತಪ್ಪಿಗೆ ಸಾಕ್ಷಿ ಸಾವಿನ ಮನೆ ಭಾಗ ತಡ್ತಾ ಇದ್ದಾಳೆ. ಏನ್ ತಪ್ಪು ಮಾಡದೇ ಇದ್ರು ನಿಮ್ಮಮ್ಮ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಸಾರ್ಥಕ ಆಯ್ತು ಕಣೋ ನಿನ್ನಂತ ಮಗನನ್ನ ಹೆತ್ತಿದ್ದಕ್ಕ ಅವಳಿಗೆ. ರಂಜಿತ್ಗೆ ಪಾಠ ಕಲಿಸ್ತೀನಿ, ಅವ್ನ ಜೀವಮಾನದಲ್ಲಿ ಮರಿಬಾರ್ದು ಹಾಗೆ ಮಾಡ್ತೀನಿ ಅಂತಿದ್ಯಲ್ಲ, ಆ ಸೇಡನ್ನ ಸಾಕ್ಷಿ ಮೇಲೆ ತೀರ್ಸ್ಕೊಂಡ್ಬಿಟ್ಟಿಯಲ್ಲೋ ನೀನು. ಮನುಷ್ಯನ ನೀನು. ನಿನ್ ಮಾತು ಕೇಳ್ದೆ ರಂಜಿತ್ನ ಮದ್ವೆ ಆದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಬಲಿ ತಗೊಂಡ್ಬಿಟ್ಟಿಯಲ್ಲೋ ನೀನು. ಹೋಗೋ, ಹೊರಟೋಗಿ ಇಲ್ಲಿಂದ. ನನಗೆ ಮುಖ ತೋರಿಸ್ಬೇಡ ನೀನು. ಒಂದು ಹೆಜ್ಜೆ ಏನಾದ್ರೂ ನನ್ನ ಮನೆ ಒಳಗೆ ಕಾಲಿಟ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಹೋಗೋ. ಡ್ಯಾಡ್, ಸಾಕ್ಷಿಗೆ ಹೇಗಿದ್ದಾಳೆ? ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗಿದೆ ಆರ್ಯ. ಈಗಲೇ ಏನು ಹೇಳೋದಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಬ್ಲಡ್ ಬೇಕು ಅಂದರು, ನಾನೇ ಬ್ಲಡ್ ಕೊಟ್ಟಿದ್ದೀನಿ. ಇನ್ನು 24 hours ಅಬ್ಸರ್ವೇಷನಲ್ಲೇ ಇಟ್ಟಿರ್ತಾರಂತೆ. ಹೇಗೆ ಡ್ಯಾಡ್ ಸಾಧ್ಯ? ಈ ಆದಿತ್ಯ ಕೇವಲವಾಗಿ ಕ್ರೂರವಾಗಿ ನಡ್ಕೊಳಕ್ಕೆ. ದ್ವೇಷದ ಸಾಧನೆಯಲ್ಲಿ ವಿವೇಕ ಹಳ್ಳ ಹಿಡಿದಿದೆ. ಆದಿತ್ಯ ಸಿಕ್ಕಿದ್ನಾ? ಇಲ್ಲ ಡ್ಯಾಡ್, ಆ ಆಟೋ ಓನರ್ ಮನೆ ಹತ್ರ ಹೋಗಿದೆ. ಅವ್ನು ಮಧ್ಯಾಹ್ನ ಆಟೋ ಬಿಟ್ಟು ರಜೆ ತಗೊಂಡಿದ್ದಾನೆ ಅಂತ ಹೇಳಿದ್ರು. ಈಗ ಶೋಭಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಣ್ಣ ಅಂತ ಯಾವ ಕನಿಕರನೂ ಬೇಡ.
ಸಿಕ್ಕಿದ್ರೆ ಒದ್ದು ಒಳಗಾಕು. ಕೆಲವು ದಿನ ಜೈಲಿನಲ್ಲಿ ಕಳೀಲಿ, ಸುಧಾರಿಸ್ಬೋದು. ಅವನ್ನೆಲ್ಲೇ ಬಚ್ಚಿಟ್ಕೊಂಡಿದ್ರು ಸೂರ್ಯ ಮುಳುಗೋದ್ರೊಳಗೆ ಅವನ್ನ ಸ್ಟೇಷನಲ್ಲಿ ಕೂರಿಸಿರ್ತೀನಿ. ಸಾಕ್ಷಿಗೆ ಈ ಸ್ಥಿತಿ ತಂದವನ್ನ ನಾನು ಅಣ್ಣ ಅಂತ ಕರಿಬೇಕಾ? ನನ್ನ ಅಣ್ಣ ಅಂತ ಕರೆಯೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಇವತ್ತೊಂದು ಗತಿ ಕಾಣಿಸ್ತೀನಿ ಅವನಿಗೆ. ಬೇಲ್ ಸಿಗದೆ ಇರೋ ಥರ ಕೇಸ್ನ ಪುಟಪ್ ಮಾಡು. ಒಬ್ಬ ತಂದೆಯಾಗಿ ನಾನು ಈ ಮಾತನ್ನ ಹೇಳಬಾರ್ದು, ಕ್ರೌರ್ಯ ಅನ್ಸುತ್ತೆ. ಒಬ್ಬ ಕೆಟ್ಟ ಮಗನಿಗೆ ಒಳ್ಳೆ ತಂದೆ ಆಗೋಕ್ಕೂ ಆಯುಷ್ ಇಲ್ಲ ನನಗೆ. ನಮ್ಮ ಪಾಡಿಗೆ ನಾವು ಇದ್ದು ಬಿಡಬೇಕಾಗಿತ್ತು. ನಾನು, ನೀನು, ಸಾಕ್ಷಿ ದುಡುಕ್ಬಿಟ್ಟೆ. ವರದ ಜೊತೆಗೆ ಶಾಪನೂ ಬರುತ್ತಂತೆ. ಕೆಲವು ಸಲ ಹಂಪಲಾನು ಹಾದಿ ತಪ್ಪಿಸ್ಬಿಡುತ್ತೆ. ಸರಿ ಕಣ, ಬಾಯ್. ಶೋಭಾ, ನಾನೇನು ಮಾಡಿಲ್ಲ ಶೋಭಾ, ನಿಜವಾಗ್ಲೂ ಹೇಳ್ತೀನಿ, ನಾನೇನು ಮಾಡಿಲ್ಲ ಶೋಭಾ, ನನ್ನ ಮಾತು ನಂಬು. ನನಗೆ ರಂಜಿತ್ ಮೇಲೆ ದ್ವೇಷ ಇದೆ ನಿಜ, ಹಾಗಂತ ಸಾಕ್ಷಿ ಮೇಲೆ ಯಾಕೆ ದ್ವೇಷ ತೀರ್ಸ್ಕೊಳ್ಳಿ? ಕನ್ಸಲ್ ಕೂಡ ಅವಳಿಗೆ ಕೆಟ್ಟದ್ದಾಗ್ಲಿ ಅಂತ ನಾನು ಬಯಸಲ್ಲ ಶೋಭಾ. ಚಿಕ್ಕವನಿಂದನೂ ಅವಳ್ಕಂಡ್ರೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಾನು ಸಾಕ್ಷಿಗೆ ಇಲ್ಲ ಶೋಭಾ, ಖಂಡಿತವಾಗ್ಲೂ ನಾನು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲ ಶೋಭಾ, ನನ್ನ ಮಾತು ನಂಬು. ನಾವು ದೇವಸ್ಥಾನದಿಂದ ಹೊರಗಡೆ ಬರುವಾಗ ನೀನ್ ಆಟೋ ಬರೋದನ್ನ ನೋಡಿ ನಾನೇ ಕಡೆ ಅವಳಿಗೆ ಹೇಳಿದೆ ಆದಿ ಬರ್ತಾ ಇದ್ದಾನೆ ಅಂತ. ರಂಜಿತ್ ಎಷ್ಟೇ ಬೇಡ ಬೇಡ ಅಂದ್ರು ಅವನ ಮಾತು ಕೇಳಿದೆ ನಿನ್ನ ಮಾತಾಡ್ಸ್ಬೇಕು ಅಂತ ಓಡೋಡ್ ಬಂದ್ಲವಳು. ನೀನ್ ಆಟೋದಲ್ಲಿ ಅವಳ ಗುದ್ದಿ ಫಾಸ್ಟ್ ಆಗಿ ಹೋಗಿರೋದನ್ನ ನಾನು ನಮ್ಮ ಅಲ್ಲಿ ನಿಂತವ್ರು ಎಲ್ರು ಕಣ್ಣಾರೆ ನೋಡಿದೀವಿ. ನನಗೆ ವಯಸ್ಸಾಗಿರ್ಬೋದು ಕಣೋ, ಆದ್ರೆ ಕಣ್ಣಿನೂ ಚೆನ್ನಾಗಿ ಕಾಣಿಸುತ್ತೆ ನನಗೆ. ನಿನ್ನ ಆಟೋ ನಂಬರು ನನಗೆ ಚೆನ್ನಾಗಿ ಗೊತ್ತು. ನನ್ನ ನಂಬ್ಸೋಕ್ ಬರ್ಬೇಡ, ನಂಬ್ಸೋ ಪ್ರಯತ್ನ ಮಾಡ್ಬೇಡ ನೀನು. ನಾನ್ ನಂಬ್ಸೋ ಪ್ರಯತ್ನ ಮಾಡ್ತಿಲ್ಲ ಶೋಭಾ, ಇರೋ ಸತ್ಯನ ಹೇಳ್ತಾ ಇದೀನಿ ಅಷ್ಟೇ, ನನ್ನ ಮಾತು ನಂಬು. ನನಗೆ ಕೋಪ ಇದೆ ನಿಜ, ಹಾಗಂತ ನನ್ನ ತಂಗಿನ ನನ್ನ ಆಟೋಯಿಂದ ಗುದ್ದಿ ಸಾಯಿಸೋಷ್ಟು ಕಟುಕ ಅಲ್ಲ ಶೋಭಾ. ನಾನು ಅಮ್ಮನ ಕೈ ತುತ್ತು ತಿಂದು ಬೆಳೆದಿರೋನು. ನಿಮ್ಮಷ್ಟೇ ಪ್ರೀತಿ, ಮಾನವೀಯತೆ, ಅನುಕಂಪ ನನಗೂ ಇದೆ ಶೋಭಾ. ನನಗೆ ಸಾಕ್ಷಿ ಅಂದ್ರೆ ಪ್ರಾಣ ಶೋಭಾ. ನನಗೆ ಅವಳ ಮೇಲೆ ಪ್ರೀತಿ ಇರೋದಿಕ್ ತಾನೆ ಅವತ್ತು ಅವಳ ಮನೆಗೆ ಹೋಗಿ ಅವಳ ಕೈಯಿಂದ ರಾಖಿ ಕಟ್ಟಿಸ್ಕೊಂಡ್ ಬಂದಿದ್ದು. ಅವತ್ತು ಅವಳು ರೋಡಲ್ಲಿ ತಲೆ ಸುತ್ತ ಬಿದ್ದಾಗ ಅವಳು ಹಾಸ್ಪಿಟ್ಲಿಗೆ ಸೇರಿಸಿದ್ ನಾನೇ ತಾನೆ. ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಹಂಗೆ ಬಿಟ್ಬಿಟ್ಟು ಬರ್ತಿದ್ದೆ ಸತ್ರ ಸಾಯಿಲಿ ಅಂತ. ಶೋಭಾ, ನಿಜವಾಗ್ಲೂ ಹೇಳ್ತಾ ಇದೀನಿ ಶೋಭಾ, ನಾನು ಆಕ್ಸಿಡೆಂಟ್ ಮಾಡಿಲ್ಲ ಶೋಭಾ. ನನ್ನ ಮಾತು ನಂಬು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಶೋಭಾ, ನಾನು ಆಕ್ಸಿಡೆಂಟ್ ಮಾಡಿಲ್ಲ. ಏನಂದೆ ನೀನು? ನಾನೇ ಆಟೋ ತಗೊಂಡು ಸಾಕ್ಷಿ ಗುದ್ದೆ ಅಂತ ಅಲ್ವಾ? ನಾನ್ ದೇವಸ್ಥಾನದ ಕಡೆ ಬರ್ಲೇ ಇಲ್ಲ ಶೋಭಾ, ಆದ್ರೆ ದೇವಸ್ಥಾನದ ಪಕ್ಕದ ರೋಡಲ್ಲಿ ಇದ್ದೆ. ನಮ್ಮ ಓನರ್ ವಿಶಾಲಾಕ್ಷಿ ಹೇಳಿದ್ರು ಅಂತ ಒಬ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದೆ. ನೀನ್ ಏನೇ ಹೇಳಿದ್ರು ನಾನ್ ನಂಬಲ್ಲ ಕಣೋ. ಇಷ್ಟು ದಿನ ನಿನ್ನ ಕೋಪ, ನಿನ್ ಸುಳ್ಳನ್ನ ನಾನು ನಂಬ್ಕೊಂಡ್ ಬಂದು ಮೋಸ ಹೋದೆ. ಇನ್ನು ನಾನು ಮೋಸ ಹೋಗಲ್ಲ ಕಣೋ. ನಿನ್ನ ಗುರ್ತು ಸಿಗ್ಬಾರ್ದು ಅಂತ ಮುಖಕ್ಕೆ ಬಟ್ಟೆ ಕಟ್ಕೊಂಡು ನಿಮ್ಮಮ್ಮಂಗ್ ಮೋಸ ಮಾಡ್ತಾ ಇದ್ಯಲ್ಲ, ಹಾಗೆ ಇವತ್ತು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಾಕ್ಷಿಗೆ ಗುದ್ದಿ ರಂಜಿತಿಗೆ ಸರಿಯಾದ ಪಾಠ ಕಲಿಸ್ದೆ ಅಂತ ಕೈ ಸನ್ನೆ ಮಾಡಿದ್ರೆ ಹೋದೆ ನೀನು. ಇಲ್ಲ ಶೋಭಾ, ನಾನು ದೇವಸ್ಥಾನದ ಕಡೆ ಬರಲ್ಲ. ಇಲ್ಲ, ನನ್ನ ಮಾತು ನಂಬು. ಏನೋ ಕನ್ಫ್ಯೂಷನ್ ಆಗಿದೆ, ನಾನು ಪತ್ತೆ ಮಾಡ್ತೀನಿ. ಈ ಕೆಲಸ ಯಾರ್ದು ಅಂತ ನಾನು ಕಣ್ಣು ಹಿಡ್ದೇ ಹಿಡ್ತೀನಿ.